ದೇಶದಾದ್ಯಂತ ಅಖಿಲ ಭಾರತ ಕಾರ್ಮಿಕ ಮತ್ತು ರೈತ ವಿರೋಧ ಕಾನೂನು ಸರ್ಕಾರ ಎಂದು ವಿರೋಧಿಸಿ ಇವತ್ತು ನಾವೆಲ್ಲ ಸೇರಿ ಬೃಹತ್ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸೊ ಇವತ್ತು ಬಹಳ ಮುಖ್ಯವಾಗಿ ಬೆಳಗಿನ ಕೂಡ ಹಲವಾರು ಕಾಯ್ದೆಗಳ ಬಗ್ಗೆ ಕೂಡ ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ, ಚರ್ಚಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ಒಂದು ಹೋರಾಟಕ್ಕೆ ಭಾಗವಹಿಸುವಂತ ಎಲ್ಲ ಕಾರ್ಮಿಕ ಸಂಘಟನೆಗಳು, ರೈತ ಮತ್ತು ದಲಿತ, ಮಹಿಳಾ ಮತ್ತು ಕನ್ನಡ ಪರ ಎಲ್ಲ ಸಂಘಟನೆಗಳು ಕೂಡ ಅಭಿನಂದನೆಗಳನ್ನ ಮೊದಲನೇದಾಗಿ ತಿಳಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಹಲವಾರು ವಿಚಾರಗಳ ಬಗ್ಗೆ ಈಗಾಗಲೇ ಎಲ್ಲ ಸಂಘಟನೆಗಳು ಕೂಡ ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ಭೂಸ್ವಾಧೀನ ಅನ್ನೋದು ಕೂಡ ನಮ್ಮ ಮಾನವೀಯರು ಇರ್ತಾರೆ ಹೇಳ್ತಾ ಇದ್ರು. ದೇವನಹಳ್ಳಿಯ ಚಂದ್ರಾಪಟ್ಟಣವನ್ನ ಬಿಟ್ಟು ಈಗಾಗಲೇ ಗ್ರಾಮಾಂತರ ಜಿಲ್ಲೆಯ ಇವತ್ತಿನ ನಿನ್ನೆಯ ಪೇಪರ್ನಲ್ಲಿ ನಂದಗೂಡಿನಲ್ಲೂ ಕೂಡ ಭೂಸ್ವಾಧೀನ ಪ್ರಕ್ರಿಯೆ ರಾಜ್ಯ ಪತ್ರದಲ್ಲಿ ಪ್ರಕಟ ಆಗಿದೆ. ವಿಶ್ವನಾಥಪುರದಲ್ಲೂ ಕೂಡ ಹೌಸಿಂಗ್ ಬೋರ್ಡ್ ವಿಚಾರವಾಗಿ ಕೂಡ ರಾಜ್ಯ ಪತ್ರದಲ್ಲಿ ಪ್ರಚಾರವಾಗಿದೆ. ಬೆಳಗಾವಿದ ಉಳ್ಕೊಂಡ ಭಾಗದಲ್ಲೂ ಕೂಡ ಈಗಾಗಲೇ 2-3 ವರ್ಷಗಳ ಹಿಂದೆ ಸಿಟಿ ಮಾಡುವಂತ ಉದ್ದೇಶದಿಂದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಆಗಿ ನಾಳೆ ದುಡ್ಡುಗಳನ್ನು ಕೂಡ ಹಣವನ್ನ ರೈತರಿಗೆ ಹಂಚಿದೆ. 3 ವರ್ಷ ಆಗಿದ್ರು ಕೂಡ ಯಾವುದೇ ಭೂಸ್ವಾಧೀನ ಆಗಿರೋ ಒಂದು ಜಮೀನಿನಲ್ಲಿ ಯಾವುದೇ ಒಂದು ಪ್ರಸ್ತಾಪ ಆಗಲಿ ಪ್ರಕ್ರಿಯೆ ಆಗಲಿ ಇದುವರೆಗೂ ಕೂಡ ಮಾಡಿಲ್ಲ. ಆ ಬಂಜರು ಭೂಮಿ ತರ ಹಾಕಿದ್ದೀವಿ. ಅಂದ್ರೆ ಸರ್ಕಾರದ ಉದ್ದೇಶ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಂಡು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಭೂಸ್ವಾಧೀನವನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ನಮ್ಮ ಭೂಗಡಗಳು ಕೂಡ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಹೊರತು ನಿಜವಾಗ್ಲೂ ಕೂಡ ಉದ್ದೇಶವನ್ನ ಇಟ್ಕೊಂಡು ಭೂಸ್ವಾಧೀನ ಪ್ರಕ್ರಿಯೆಯನ್ನ ಮಾಡ್ತಾ ಇಲ್ಲ. ಅವರ ಸಾಂದರ್ಭಿಕವಾಗಿ ಮುಂದಿನ ಆಲೋಚನೆಗಳನ್ನ ಇಟ್ಕೊಂಡು ಈ ಒಂದು ಹೈವೇಗಳ ಪಕ್ಕದಲ್ಲಿ ಭೂಮಿಗಳನ್ನ ಹೊಡಿಬೇಕು ಅಂತ ಹೇಳಿ ಈ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದೊಡ್ಡ ಬಂದರೂ ಕೂಡ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಔಚಿತ್ಯವಾಗಿ ಮಾಡಬೇಕು ಅಂತ ಪ್ರಸ್ತಾವನೆ ಇವತ್ತು ಸ್ವಲ್ಪ ವಿಳಂಬ ಮಾಡಿಕೊಂಡು ಹೋಗಿದ್ದಾರೆ. ಹಾಗೆ ಮುಂದಿನ ಹೋರಾಟಗಳು ಕೂಡ ನಾವು ಮಾಡಬೇಕಾಗ್ತದೆ. ಎರಡನೇ ವಿಚಾರ ಅಂತ ಬಂದಾಗ ಇವತ್ತೇನು ಕಾರ್ಮಿಕ ಸಂಘಟನೆಗಳ 4 ವಿರೋಧ ನಿರೀಕ್ಷೆಯಲ್ಲಿ ಇವತ್ತು ನಾವೇನು ವಿರೋಧಿಸಿ ಏನು ರೈತರ ಮಕ್ಕಳ ಕಾರ್ಮಿಕರ ಮೇಲೆ ಪ್ರಭಾವವನ್ನು ಬೀರಿ ಮಾಲೀಕರ ಪರವಾಗಿ ಸರ್ಕಾರ ಏನು ಹೊರಟಿದೆ, ಅದಕ್ಕೆ ನಮ್ಮ ಎಲ್ಲ ರೈತ ಸಂಘಟನೆಗಳು ರೈತರಾಗಿ ನಾವು ಕೂಡ ಅದನ್ನು ವಿರೋಧವನ್ನ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಕಾರ್ಮಿಕರಿರೋದೆಲ್ಲರೂ ಕೂಡ ರೈತರ ಮಕ್ಕಳ 80% ಇರೋ ದೆಸೆಯಿಂದ ನಾವು ಕೂಡ ಕಾರ್ಮಿಕರ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಇತರರು ಕೂಡ ಒಂದ್ ಕಡೆ ಭಾಗದಲ್ಲಿದೆ. 3ನೇ ವಿಚಾರ ಅಂತ ಬಂದಾಗ ಬೆಂಬಲ ಬೆಲೆ. ಇವತ್ತು ಬೆಂಬಲ ಬೆಲೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಬೇಕು ಅಂತ ಈಗಾಗಲೇ ಆಯೋಗದ ಸ್ವಾಮಿನಾಥನ್ ವರದಿ ಪ್ರಕಾರ ಇನ್ನೂ ಹಲವಾರು ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಇಡೀ ಸರ್ಕಾರ ಎಲ್ಲ ಧಾನ್ಯಗಳನ್ನ ಮಾಡ್ಕೊಳ್ಬೇಕು ಅಂತಿದ್ರು ಕೂಡ ಕನಿಷ್ಠ ಕಾರ್ಯಕ್ರಮ ಭತ್ತ, ರಾಗಿ, ಜೋಳ ಇವನು ಕೂಡ ಅವ್ರ ಕೈಲಿ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ಸರ್ಕಾರದಲ್ಲಿ ದುಡ್ಡಿಲ್ಲ. ದುಡ್ಡನ್ನೆಲ್ಲ ಇವತ್ತು ಎಲ್ಲ ಆಗ್ತಾ ಗೊತ್ತಾ? ಮೊದಲೆಲ್ಲ 20 ವರ್ಷಗಳ ಹಿಂದೆ ನಾವು ಹುಟ್ಟಿದ ತಿಳುವಳಿಕೆ ಬಂದಂತ ಸಂದರ್ಭದಿಂದ ಎಲ್ಲ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಅಭಿವೃದ್ಧಿಗಳು, ಊರಲ್ಲಿ ಇರ್ತಕ್ಕಂಥ ಕೆರೆ, ಕುಂಟೆ, ರಸ್ತೆ, ಕಾಲುವೆ, ಚರಂಡಿ, ಶೌಚಾಲಯಗಳು, ರೈತರಿಗೆ ವೈಯಕ್ತಿಕವಾದಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅನ್ಕೊಳ್ತಾ ಇದ್ರು. ಇವತ್ತೆಲ್ಲ ಬೃಹತ್ ಕೈಗಾರಿಕೆಗಳು ಭೂಸ್ವಾಧೀನಕ್ಕೆ ಎಲ್ಲ ಯಾವುದೋ ಜನರಿಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಬೇರೆ ಬೇರೆ ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿ ಅಂತೇಳಿ ಗ್ರಾಮೀಣಾಭಿವೃದ್ಧಿ ಕೊಡ್ತಾ ಇರ್ತಕ್ಕಂಥ ಹಣವೆಲ್ಲ ತಗೊಂಡು ಬೇರೆ ಕಡೆ ದೊಡ್ಡ ದೊಡ್ಡ ಮಾಲೀಕರುಗಳಿಗೆ ಆಗ್ತಾ ಇದ್ದಾರೆ ಕಮಿಷನ್ ಮಾಡ್ಲಿಕ್ಕೆ ಅಂತೇಳಿ ಇಲ್ಲಿ ಯಾವುದೇ ರೈತರಿಗೆ ಪ್ರಾಜೆಕ್ಟ್ಗಳನ್ನ ಕೊಡ್ತಾ ಇಲ್ಲ. ಇನ್ನು ಆಸ್ಪತ್ರೆ ನನಗೆ ಪೇಪರ್ ಅಲ್ಲಿ ಬಂದಿದೆ. ನಾವು 1.5-2 ತಿಂಗಳಿಂದ ಕೂಡ ನಾವು ಚರ್ಚೆ ಮಾಡಿದ್ವಿ. ಯಾವುದೇ ಆಸ್ಪತ್ರೆಯಲ್ಲಿ ಒಂದೇ ಒಂದು ಚಿಕಿತ್ಸೆ ಇಲ್ಲ, ಒಂದೇ ಒಂದು ಔಷಧಿಗಳಿಲ್ಲ, ಜ್ವರಕ್ಕೆ ನೆಗಡಿಗೆ ಒಂದು ಮಾತ್ರ ಇಲ್ಲ ಅಂತೇಳಿ ದೊಡ್ಡ ಆಸ್ಪತ್ರೆ ಉದಾಹರಣೆಯನ್ನು ತೆಗೆದುಕೊಂಡು ನಾವಲ್ಲೊಂದು ಏನು ರಾತ್ರಿ ಹೊತ್ತು ಮೆಡಿಸಿನ್ ಕೊಡ್ಲಿಕ್ಕೆ ಒಬ್ಬ ನರ್ಸ್ ಕೂಡ ಇಬ್ಬರೇ ನರ್ಸ್ ಇರ್ತಕ್ಕಂಥದ್ದು ಅಂತೇಳಿ ಒಂದೇ ಹೋರಾಟ ಮಾಡಿದಂತ ಸಂದರ್ಭ ಚರ್ಚೆ ಮಾಡಿದ್ರೆ ಇವತ್ತು ದೇಶ ಮತ್ತು ರಾಜ್ಯದಾದ್ಯಂತ ಯಾವುದೇ PHC ಸಮುದಾಯ ಆಸ್ಪತ್ರೆಗಳಲ್ಲಿ ಕಿಂಚಿತ್ ಅಭಿವೃದ್ಧಿ ಮಾಡ್ಲಿಕ್ಕೆ ಔಷಧಿಗಳಿಲ್ಲ ಅಂತ ಇವತ್ತು ಸರ್ಕಾರದ ರಿಪೋರ್ಟ್ ಬಂದಿದೆ. ಎಲ್ಲ ಪೇಪರ್ಗಳು ಕೂಡ ಇವತ್ತು ಮುಖ್ಯವಾಹಿನಿಯಲ್ಲಿ ಬಂದಿದೆ. ಅಂದ್ರೆ ಸರ್ಕಾರ ಯಾವ ರೀತಿ ನಡೆಸ್ತಾರೆ ಅಂತ ಇದೆಲ್ಲ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅದು ಕೂಡ ಒಂದು ಅಂಶ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಇನ್ನು ಬಹಳ ಮುಖ್ಯವಾಗಿ ಬೆಂಬಲ ಬೆಲೆ ರಾಗಿ ಖರೀದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಂದಣಿ ಮಾಡ್ಕೊಳ್ಳಿಕ್ಕೆ ಇನ್ನು ಸುಮಾರು ದೊಡ್ಡಬಳ್ಳಾಪುರದಲ್ಲಿ 10-15 ಸಾವಿರ ರೈತರು ಇನ್ನೂ ಕೂಡ ನೋಂದಣಿ ಮಾಡ್ಕೊಳ್ಳಕ್ ಆಗಿಲ್ಲ. ಇನ್ನು ಖರೀದಿ ಅಂತಂದ್ರೆ ಬೇಕು ಫಿಕ್ಸ್ ಕೂಡ ಮಾಡಲಿಲ್ಲ. ಹಾಗಾಗಿ ಇದನ್ನು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸಭೆ ಮೂಲಕ
ನೋಂದಣಿ ಮಾಡ್ಕೋಬೇಕು, ಯಾವತ್ತೊಂದು ದಿನಾಂಕವನ್ನು ಗೊತ್ತುಪಡಿಸಬೇಕು ಅಂತೇಳಿ ಆ ವಿಚಾರನೂ ಕೂಡ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ. ಇನ್ನ ಆಮದು ಮಾಡ್ಕೊಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಪ್ರಾದೇಶಿಕತೆಯ ಉಳಿವಿಗಾಗಿ ಕನ್ನಡಿಗರ ರಕ್ಷಣೆಗಾಗಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ.